ಅಂದರೆ ಮೊದಲನೇದಾಗಿ ಮಳೆಯ ವಿಷಯ. ನಮ್ಮ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ. ಅಂದರೆ ಆಲ್ರೆಡಿ ನಾವು ಜೂನ್ ಎಂಡಿಗೆ ಬಂದಿದ್ದೀವಿ. ಇನ್ನೊಂದು 4 ದಿನ ಆದರೆ ಜೂನ್ ಮುಗ್ದೇ ಹೋಗುತ್ತೆ. ಇಷ್ಟರಲ್ಲಾಗಲೇ ಮಳೆ ಬರಬೇಕಿತ್ತು, ಎಲ್ಲ ನದಿಗಳು ಮೈದುಂಬಿ ಹರಿಬೇಕಿತ್ತು. ಆದರೆ ಬೇರೆ ಕಡೆ ಬಿಡಿ, ಮಲೆನಾಡಲ್ಲಿ ಮಳೆ ಆಗ್ತಾ ಇಲ್ಲ, ಕರಾವಳಿಯಲ್ಲಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಇದು ರೈತರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಸ್ಯಾಟಲೈಟ್ನಿಂದ ಬಂದಂಥ ಒಂದು ಚಿತ್ರ ಬರಗಾಲದ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಹಾಗೆ ಮಳೆ ಬಗ್ಗೆ ಮೊಹರಂ ಅಜ್ಜ ಒಬ್ಬರು ಭಯಾನಕ ಭವಿಷ್ಯವನ್ನು ನೋಡಿದ್ದಾರೆ. ಹಾಗಾದರೆ ರೈತರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬರ ಬರುತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಭಾರತದಲ್ಲಿ ಮಾನ್ಸೂನ್ ಮಳೆ ಸದ್ಯಕ್ಕಂತೂ ಸ್ವಲ್ಪ ಮಟ್ಟಿಗೆ ಚುರುಕುಗೊಂಡಿದೆ. ಪಶ್ಚಿಮ ಹಾಗೆ ಉತ್ತರ ಭಾರತದ ಭಾಗಗಳಲ್ಲಿ ಮಳೆ ಆಗಿದೆ. ಅಂದರೆ ಒಂದಿಷ್ಟು ದಿನ ಗ್ಯಾಪ್ ಇತ್ತು, ಬಟ್ ಈಗ ಸ್ವಲ್ಪ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಒಂದು ಸ್ವಲ್ಪ ಮಳೆ ಆಗ್ತಾ ಇದೆ. ದೇಶದ ಪಶ್ಚಿಮ, ಮಧ್ಯ ಹಾಗೂ ಉತ್ತರ ಭಾರತದ ಭಾಗದಲ್ಲಿ ಮಾನ್ಸೂನ್ ಮಳೆ ಶುರುವಾಗಿದೆ. ಜೂನ್ 4ರಿಂದ 42% ಮಳೆಯ ಕೊರತೆ ಅಂತ ಭಾರತದಲ್ಲಿ IMD ಅಲರ್ಟ್ ನೀಡಿದೆ. ಅಂದರೆ ಮಳೆ ಆಗ್ತಾ ಇರ್ಬೋದು, ಬಟ್ ಕಂಪ್ಯಾರಿಸನ್ ಇದೆ ಇಲ್ಲಿ. ಕಂಪ್ಯಾರಿಟಿವ್ಲಿ ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಅಂತ. ಸರಾಸರಿ 118.5 ಮಿಲಿಮೀಟರ್ ಮಳೆ ಆಗ್ತಾ ಇತ್ತು ಅಂದರೆ ಇಷ್ಟರಲ್ಲಿ. ಆದರೆ ಈ ಬಾರಿ ಕೇವಲ 68.5 ಮಿಲಿಮೀಟರ್ ಮಳೆಯಾಗಿದೆ. ಅಂದರೆ ಹಾಫ್ ಡಿಕ್ರೀಸ್ ಆಗಿದೆ. ಇದರಿಂದ ಭಾರತದಾದ್ಯಂತ 42% ಮಳೆಯ ಕೊರತೆ ಎದುರಾಗಿದೆ. ಹಾಗೆ ಇದರ ಜೊತೆಗೆ ಬರಗಾಲದ ಆತಂಕ ಎಲ್ಲ ಕಡೆ ಇದೆ. ಹಾಗೆ ಒಂದು ಸ್ಯಾಟಲೈಟಿಂದ ಮೇಲ್ಗಡೆಯಿಂದ ಒಂದು ಫೋಟೋ ಕೂಡ ಕ್ಯಾಪ್ಚರ್ ಮಾಡಿ ರಿಲೀಸ್ ಮಾಡಲಾಗಿದೆ. ಈ ಫೋಟೋ ಮಳೆಯ ಕಥೆಯನ್ನು ಬಿಚ್ಚಿಟ್ಟಿದೆ, ಸ್ಯಾಟಲೈಟ್ ಚಿತ್ರ. ಹಾಗಾದರೆ ಏನಿದೆ ಆ ಚಿತ್ರದಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಕಳೆದ 3 ವಾರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಳವಾಗಿದೆ. ಮಾನ್ಸೂನ್ ಚಟುವಟಿಕೆ ನಿಧಾನ ಆಗ್ತಾ ಇದೆ ಕಂಪ್ಯಾರಿಟಿವ್ಲಿ. ಕಳೆದ 24 ಗಂಟೆಗಳಲ್ಲಿ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಹಾಗೆ ಮಧ್ಯಪ್ರದೇಶದಲ್ಲಿ ಮಳೆಯಾಗಿದೆ. ಸುಮಾರು 12 ಸೆಂಟಿಮೀಟರ್ನಿಂದ 20 ಸೆಂಟಿಮೀಟರ್ವರೆಗೂ ಕೂಡ ಭಾರೀ ಮಳೆ ದಾಖಲಾಗಿದೆ. ಗೋವಾ ಆಗಿರ್ಬೋದು, ಅಸ್ಸಾಂ, ತ್ರಿಪುರಾ, ಕರ್ನಾಟಕದ ಕರಾವಳಿ ಹಾಗೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಮಳೆಯಾಗಿದೆ. ಹಾಗೂ ತೆಲಂಗಾಣದಲ್ಲಿಯೂ 7ರಿಂದ 11 ಸೆಂಟಿಮೀಟರ್ ಮಳೆ ಆಗಿದೆ. ಇದು ತಾತ್ಕಾಲಿಕವಾದಂಥ ನೆಮ್ಮದಿಯನ್ನು ನೀಡ್ತಾ ಇದೆ. ಆದರೆ ಮಳೆಯ ಕೊರತೆ ಕಂಪೇರ್ ಮಾಡಿದ್ರೆ ಈ ಬಾರಿ ಮಳೆ ಕಮ್ಮಿ ಅಂತ ಹೇಳ್ತಾರೆ. ಮಳೆ ಕೊರತೆ ಎಲ್ಲಿ ಎಷ್ಟು ಅಂತ ನೋಡೋದಾದ್ರೆ, ವಾಯುವ್ಯ ಭಾರತದ ಭಾಗಗಳಲ್ಲಿ 24% ಮಳೆಯ ಕೊರತೆ ಇದೆ. ಮಧ್ಯ ಭಾರತದಲ್ಲಿ 59% ಮಳೆಯ ಕೊರತೆ. ದಕ್ಷಿಣ ಪರ್ಯಾಯ ದ್ವೀಪ ಭಾರತದಲ್ಲಿ 43% ಕಡಿಮೆ ಮಳೆ. ಹಾಗೆ ಪೂರ್ವ ಮತ್ತು ಈಶಾನ್ಯ ಭಾರತದ ಭಾಗದಲ್ಲಿ 40% ಮಳೆಯ ಕೊರತೆ ಎದುರಾಗಿದೆ. ಕರ್ನಾಟಕದಲ್ಲಿ 42% ಮಳೆ ಕೊರತೆ ರೆಕಾರ್ಡ್ ಆಗಿದೆ. ಇನ್ನು ಕರಾವಳಿ ಕರ್ನಾಟಕದಲ್ಲಿ 50% ಹಾಗೆ ಬೆಂಗಳೂರಲ್ಲಿ 25% ಮಳೆಯ ಕೊರತೆ ಎದುರಾಗಿದೆ. ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಮೊಹರಂ ಸಂದರ್ಭದಲ್ಲಿ ಮೊಹರಂ ಅಜ್ಜ ಒಂದು ಭಯಾನಕ ಭವಿಷ್ಯವನ್ನು ನೋಡಿದ್ದಾರೆ. ಏನದು ಭವಿಷ್ಯ ಅಂತ ನೋಡ್ತಾ ಹೋದಾದ್ರೆ, ಮೂಡಲ ದೇಶಕ್ಕೆ ಬಡವಲ ದೇಶಕ್ಕೆ ಬರ ಮಾತ್ರ ಬೀಳುತ್ತೆ ಬರ್ಕೋರಿ ಅಂತ ಭವಿಷ್ಯವನ್ನು ನೋಡಿದ್ದಾರೆ ಅವರ ಭಾಷೆಯಲ್ಲಿ. ಮಳೆ ಸಾಧಾರಣ, ಬೆಳೆ ಕಂಡ್ಲಾ ಮಂಡ್ಲಾ, ಕಾಲ ಮಾತ್ರ ಸುಮಾರು, ಅಂದರೆ ಕೆಟ್ಟದಾಗಿದೆ, ಒಂದು ಕೆಟ್ಟ ಕಾಲ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಎಲ್ಲ ಮಳೆ ಎಲ್ಲ ಬೆಳೆನೂ ಕಂಡ್ಲಾ ಮಂಡ್ಲಾ ಅಂತ ಭವಿಷ್ಯವನ್ನು ನೋಡಿದ್ದಾರೆ. ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಲಾಲ ಸಾಬವಲಿ ದರ್ಗಾದ ಮೊಹರಂ ಭವಿಷ್ಯ ಇದು. ಅಂದರೆ ಈ ಹಿಂದೆಯೂ ಕೂಡ ರಾಜಕೀಯ ವಿಚಾರವಾಗಿ ಇವರು ಭವಿಷ್ಯವನ್ನು ನೋಡಿದ್ರು. ಈ ಕುರ್ಚಿ ಫೈಟ್ ಏನು ನಡೀತಿತ್ತು ಅದು ಕೂಡ ಸತ್ಯ ಆಗಿತ್ತು. ಹಾಗೆ ಈ ಬಾರಿ ಪ್ರತಿ ವರ್ಷವೂ ಕೂಡ ಮೊಹರಂ ಟೈಮ್ನಲ್ಲಿ ಅಜ್ಜನ ಭವಿಷ್ಯವನ್ನು ಕೇಳಬೇಕು ಅಂತಲೇ ಮುಸ್ಲಿಂ ಸಮುದಾಯದವರು ಕಾಯ್ತಾ ಇರ್ತಾರೆ. ಆದರೆ ಈ ಬಾರಿ ಅಜ್ಜ ಹೇಳಿರುವಂಥ ಭವಿಷ್ಯ ಏನಿದೆ ನಿಜಕ್ಕೂ ಭಯಾನಕ. ಆಲ್ರೆಡಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ಬರಗಾಲ ಅಪ್ಪಳಿಸುತ್ತೆ ನಮ್ಮ ರಾಜ್ಯಕ್ಕೆ ಅಂತ ಕಾದು ನೋಡಬೇಕು.